यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। कर्नाटका माइनॉरिटी कोऑपरेटिव क्रेडिट सोसाइटी मनगोली के डायरेक्टर्स ने किया मंत्री शिवानंद पाटिल का सम्मान। जैसा कि आप सब जानते हैं कि पिछले दिनों कर्नाटका माइनॉरिटी कोऑपरेटिव क्रेडिट सोसाइटी मनगोली में हुए इलेक्शन में हिप्परगी पैनल को भारी बहुमत हासिल हुआ था, जिसके चलते सभी 12 डायरेक्टर्स ने बड़ी कामयाबी हासिल की थी। इसी के चलते आज सभी डायरेक्टर्स ने मंत्री शिवानंद पाटिल के घर पहुंचकर उनका सम्मान किया। इसी मौके पर बीजापुर के फर्स्ट मेयर रहे सज्जादे पीरा मुशर्रफ साहब का भी सम्मान किया गया। इस अवसर पर बात करते हुए मंत्री शिवानंद पाटिल माइनॉरिटी कोऑपरेटिव क्रेडिट सोसाइटी मनगोली के प्रेसिडेंट जनाब अब्दुल रहमान हिप्परगी साहब और बीजापुर के फर्स्ट मेयर सज्जादे पीरा मुशर्रफ साहब ने बात करते हुए अपनी प्रतिक्रिया व्यक्त की। ಬಿಜಾಪುರ ಜಿಲ್ಲೆ ಕರ್ನಾಟಕ ಮೈನಾರಿಟಿ ಕೋಆಪರೇಟಿವ್ ಸೊಸೈಟಿ ಚುನಾವಣೆ ಆಗಿದ್ದು, ಚುನಾವಣೆಯಲ್ಲಿ ಎಲ್ಲ ಹಳೆ ನಿರ್ದೇಶಕರು ಗೆದ್ದಿದ್ದಾರೆ. ಅವರಿಗೆ ಶುಭವನ್ನು ಹಾರೈಸ್ತೀನಿ. ಅದರಲ್ಲಿ ವಿಶೇಷವಾಗಿ ಈ ಆಡಳಿತ ಮಂಡಳಿ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿ ಆ ಸೊಸೈಟಿಯನ್ನು ಲಾಭದಲ್ಲಿಟ್ಟಿದ್ದಾರೆ. ಈ ವರ್ಷ ಕೂಡ 36 ಲಕ್ಷ ರೂಪಾಯಿ ಲಾಭ ಮಾಡಿ 25 ಕೋಟಿ ವ್ಯವಹಾರ ಮಾಡಿದ್ದಾರೆ. ಇದು ನಿರಂತರವಾಗಿ ಹೀಗೆ ಬೆಳೀಲಿ ಅಂಥೇಳಿ ನಾನು ಹಾರೈಸ್ತೀನಿ. ಮತ್ತು ಇದರ ಹಿತೈಷಿಗಳಲ್ಲಿ ಇಷ್ಟೇ ವಿನಂತಿ ಮಾಡೋದು, ಮುಂದೆ ಯಾವತ್ತೂ ಚುನಾವಣೆ ಮಾಡದೆ ಸಾಮರಸ್ಯದಿಂದ ಈ ಸೊಸೈಟಿಯನ್ನು ನಡೆಸ್ಕೊಂಡು ಹೋಗಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ಬಿಸ್ಮಿಲ್ಲಾಹಿರ್ರಹಮಾನಿರ್ರಹೀಮ್. ಇವತ್ತು ನಾವು ನಮ್ಮ ಸನ್ಮಾನ್ಯ ಈ ಶಿವಾನಂದ ಪಾಟೀಲ್ ಸಚಿವರಿಗೆ ನಾವು ಮೊನ್ನೆ ತಾನೇ ನಾವು ನಮ್ಮ ಸೊಸೈಟಿ ಇಲೆಕ್ಷನ್ನಲ್ಲಿ ಎಲ್ಲ ಅಭ್ಯರ್ಥಿಗಳನ್ನು ಗೆದ್ದಿದ್ದ ಕಾರಣ ಅವರಿಗೆ ವಿಶ್ ಕೊಡಲು ಬಂದಿದ್ದೆವು. ಅವರಿಗೆ ಸನ್ಮಾನಿಸಿ ಅವರಿಂದ ಆಶೀರ್ವಾದ ಪಡೆದು ನಮ್ಮ ಸಂಘದ ಕೆಲಸಗಳನ್ನು ಸುಗಮವಾಗಿ ನಡೆಸಲು ಅವರು ಆಶೀರ್ವದಿಸ್ತಾರೆ. ಅದರಿಗೋಸ್ಕರ ನಾವೆಲ್ಲ ಇವತ್ತು ಅವ್ರನ್ನ ಭೇಟಿ ಮಾಡಿ ಒಂದು ಸನ್ಮಾನ ಕೊಟ್ಟು ನಾವು ಅವರಿಂದ ಆಶೀರ್ವಾದ ಪಡೆದಿದ್ದೇವೆ ಅಂತ ಹೇಳಿ ಈ ಕರ್ನಾಟಕ ಮೈನಾರಿಟಿ ಕೋಆಪರೇಟಿವ್ ಬ್ಯಾಂಕ್ ಮನಗೋಳಿ ಇದರದ್ದು ಪ್ರಗತಿ ಬಗ್ಗೆ ಅವರು ಸಹಿತ ವಿವರವಾಗಿ ವಿಶ್ಲೇಷಣೆ ಮಾಡಿದ್ದಾರೆ, ತಮ್ಮ ಮುಂದೆ ಹೇಳಿದ್ದಾರೆ ಅಂತ ಹೇಳಿ ನಾನು ಬ್ಯಾಂಕಿನಾಗಿ 12 ಆಯ್ಕೆ ಆಗಿದ್ದಾರೆ. ಬಂಪರ್ ಓಟದಿಂದ ನಾವು ಆಯ್ಸಿ ಬಂದಿದ್ದೆವು. ಅದಕ್ಕೆಲ್ಲ ಈ ತಮ್ಮ ನ್ಯೂಸ್ ಮುಖಾಂತರ ನಾನು ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ಹೇಳ ಬಯಸ್ತಾ ಇದ್ದೇನೆ. ಈಗ 12 ಡೈರೆಕ್ಟರ್ ಇಲ್ಲಿ ಬಂದಿದ್ದಾರೆ, ಎಲ್ಲರೂ ಡೈರೆಕ್ಟರ್ ಬಂದಿದ್ದಾರೆ. अब्दुल रहमान हिप्परगी मनगोली कर्नाटक का माइनॉरिटी बैंक के जो नए डायरेक्टर चुन के आए हैं, मैं उनका बहुत बहुत दिल से स्वागत करता हूँ, मुबारकबाद देता हूँ। लास्ट टाइम भी वो अच्छी तरह चले थे। इस बार जो पूरा पैनल जो उनका पूरा एक ही पैनल जो लास्ट टाइम पैनल था वही पैनल आया, उनको मैं दिल के गहराई से मुबारकबाद देता हूँ। शुक्रिया। अस्सलाम वालेकुम। ಈ ಮೈನಾರಿಟಿ ಕೋಆಪರೇಟಿವ್ ಬ್ಯಾಂಕ್ ಬಿಜಾಪುರ ಜಿಲ್ಲೆಯಲ್ಲಿ ಮೈನಾರಿಟಿ ಯಾವ ನಡೆದಿಲ್ಲ ಅಂತ ಇದ್ರಾಗ ಇವರು 4-5 ಬ್ರ್ಯಾಂಚ್ ಮಾಡಿ ಒಳ್ಳೆ ಹೆಸರು ತಂದು ಒಳ್ಳೆ ಲಾಭ ತಂದಿದ್ದಾರೆ. ಅದರಂತೆ ಕೆಲವೊಂದು ಊರಾಗ ಸಣ್ಣ ಪುಟ್ಟ ಜಗಳದ ಸಂಬಂಧ ಇಲೆಕ್ಷನ್ ಮಾಡಿದ್ರು, ಯಾವಾಗೂ ಇಲೆಕ್ಷನ್ ಆಗಿದ್ದಿಲ್ಲ. ಈ ಸರಿ ಇಲೆಕ್ಷನ್ ಆದ್ರೆ ಇವರೆಲ್ಲ ಬಂಪರ್ ಮೆಜಾರಿಟಿ 280 ಓಟ್ನ 245 ಓಟ್ಲೆ ಆಚೆ ಬಂದಾರೆ. ಅದಕ್ಕೆ ಇವರೆಲ್ಲರೂ ಮೆಂಬರ್ಗಳು ಇವ್ರಿಗೆ ಪೂರಾ ಇದು ಕೊಟ್ಟಿದ್ದಾರೆ. ಮುಂದಾದ್ರು ಸಾಹೇಬ್ರು ಭೇಟಿಯಾಗಿ ಬ್ಯಾಂಕ್ ಪ್ರಗತಿಯಲ್ಲಿ ನಡೀಲಿ ಸಾಹೇಬ್ರು ಆಶೀರ್ವಾದ ಮಾಡ್ಯಾರೆ. ಇವ್ರಿಗೆ ಎಲ್ಲರಿಗೆ ಡೈರೆಕ್ಟ್ರ್ ಇದು ಮಾಡ್ಯಾರೆ. ಇನ್ನು ಮುಂದೆ ಇವರು ಸರಿಯಾಗಿ ನಡೆಸ್ಕೊಂಡು ಹೋಗ್ತಾರ್ತೇಳಿ ಈ ಮೈನಾರಿಟಿ ಕೋಆಪರೇಟಿವ್ ಬ್ಯಾಂಕ್ ಪರವಾಗಿ ಹೇಳೋದು. ಬಸವರಾಜ ಶಂಕರಪ್ಪ ಸೋಂಪುರ. ನಮಸ್ಕಾರ ರೀ. ಇವತ್ತು ಶಿವಾನಂದ ಸಾಹೇಬರ ಆಶೀರ್ವಾದದಿಂದ ನಮ್ಮ ಮೈನಾರಿಟಿ ಬ್ಯಾಂಕ್ನಾಗ 12ಕ್ಕೂ 12 ವಿಜೃಂಭಣೆಯಿಂದ ಎಲ್ಲ 12 ಸೀಟು ಆರಿಸಿ ಬಂದು ನಾನು ಸಾಹೇಬರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಹಿರಿಯರ ಆಶೀರ್ವಾದ ಬೇಕು. ಅವರು ಸಹ ಎಲ್ಲ 12 ಮೆಂಬರ್ಗಳಿಗೆ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿಕೊಂಡು ಹೋಗ್ರಿ, ಒಂದು ಮನಗೋಳಿ ಹೆಸರು ತಗೊಂಬಾರಿ ಅಂತ ಹೇಳಿದ್ದಾರೆ. ಅದರಂತೆ ಎಲ್ಲ ಡೈರೆಕ್ಟರ್ಗಳು ಒಳ್ಳೆಯವರು ಇದ್ದಾರೆ ಅಂಥೇಳಿ ನನಗೇನು ಇಲ್ಲಿ 2 ಮಾತನಾಡಿ ಕೊಟ್ಟಿದ್ದಾರೆ. ಇವತ್ತು ಸಾಹೇಬರಿಗೆ ಬ್ಯಾಂಕಿನ ವತಿಯಿಂದ ಸನ್ಮಾನ ಮಾಡಲಾಯಿತು. ಆದರೆ ಅವರು ಈ ಎಲ್ಲ ಡೈರೆಕ್ಟರ್ಗಳಿಗೆ ಮೈನಾರಿಟಿ ಬ್ಯಾಂಕ್ನಾಗ, ಯಾಕಂದ್ರೆ
ಎಲ್ಲ ಬ್ಯಾಂಕ್ ಮುಂದುವರಿತಾವ, ಮೈನಾರಿಟಿ ಬ್ಯಾಂಕ್ ಮುಂದುವರಿಯೋದು ಭಾಳ ಮಹತ್ವದೈತಿ ಈಗಿನ ಕಾಲಮಾನದಾಗ ಅಂಥೇಳಿ ಸಾಹೇಬರು ಏನು ಆಶೀರ್ವಾದ ಕೊಟ್ಟಿದ್ದಾರೆ ಅಂಥೇಳಿ ನಾನು 4 ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಲೀಂ ಅಹ್ಮದ್ ಹನೀಫ್, ನಾಗ್ಠಾಣ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।